ಶಿವಮೊಗ್ಗ ಜಿಲ್ಲಾ ಹಾಪ್ಕಾಮ್ಸ್ ಅಧ್ಯಕ್ಷರಾದ ವಿಜಯಕುಮಾರ್ ದನಿ ರೈತರ ಸಮಸ್ಯೆಗೆ ತಕ್ಷಣವೇ ಸ್ಪಂದಿಸಿದ್ದಾರೆ. ಶಿವಮೊಗ್ಗದ ಕೃಷಿ ಇಲಾಖೆಯಲ್ಲಿ ಬೀಜದ ಭತ್ತ ವಿತರಣಾ ಕೇಂದ್ರದಲ್ಲಿ ಅಧಿಕಾರಿಗಳು ಒಂದು ಚೀಲಕ್ಕೆ 1040 ರೂಪಾಯಿಯನ್ನ ಪಡೆದುಕೊಳ್ತಾ ಇದ್ರು. ಇಫ್ ಇನ್ ಕೇಸ್ ಏನಾದರೂ ಸಮಸ್ಯೆ ಆಗಿದ್ರೆ ಮತ್ತೆ ಸರಿ ಮಾಡಿಸಿ ಏನಾದರೂ ಸಮಸ್ಯೆ ಅಂದ್ರೆ ಯಾವ ತರ ಅಲ್ಲ ಸರ್, ಇವಾಗ ಇಲ್ಲಿ ಯಾವ ಆಗಿದೆ ಅಂದ್ರೆ ಗೊತ್ತಿಲ್ಲ ಸರ್. ಇಲ್ಲಿ ವೆದರ್ ಇಲ್ಲಿ ಅಂದ್ರೆ ಆರ್ಎಸ್ಕೆ ಇದು ಮಾಡಲ್ಲ ಆಯ್ತಮ್ಮ. ನಾವು ಹೇಳ್ತಿರೋದು ಈಗ ರೈತರು ತಗೊಂಡೋಗಿ ಸಪೋಸ್ ತಗೊಂಡು ಹೋಗ್ಬಿಟ್ಟಿದ್ರು, ಇಲ್ಲ ಸರ್, ಅಲ್ಲ ಒಂದು ನಿಮಿಷ, ತಗೊಂಡೋಗಿ ಹಾಕ್ಬಿಟ್ಟಿದ್ರು. ಆದ್ಮೇಲೆ ನಿಮ್ಗೆ ಕೇಳಿದ್ರೆ ಕೊಡ್ತಿದ್ರಾ ನೀವು? ನೀವೇನಾರು ಅವ್ರಿಗೆ ಸಹಕಾರ ಮಾಡ್ತಿದ್ರಾ? ಇಷ್ಟು ಚೆನ್ನಾಗಿ ಮಾತಾಡ್ತಿದ್ರ ನಮ್ಮ ಹತ್ರ ಬಂದು ನೀವು ಅಲ್ಲೇ ಹೇಳಿ, ನಿಮ್ಗೆ ಮಾತಾಡ್ಸಿದ್ರ ನೀವು? ಅಲ್ಲಮ್ಮ, ನಾನು ಒಬ್ಬ ಅಧಿಕಾರಿಯಾಗಿ ಮಾತ್ರ ಮಾತಾಡ್ತಿದ್ದೀನಿ ಅನ್ನಷ್ಟೇ. ಎಲ್ಲ ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ. ಏನಮ್ಮ, ನಾನು ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ. ನಿಮಗೆ ರೈತರು ನಿಮಗೆ ಕೊಟ್ಟಿರೋದು ಏನಕ್ಕೆ? ಸೀಡ್ಸ್ ನಿಮ್ಗೆ ಸರ್ಕಾರದ ಮುಖಾಂತರ ಕೊಡೋದು ಏನು ಕೊಟ್ಟಿದೆ ಸರ್ಕಾರ? ರೈತರಿಗೆ ಒಳ್ಳೆ ಕ್ವಾಲಿಟಿ ಸಿಗ್ಲಿ. ಪ್ರೈವೇಟ್ ಅಲ್ಲಿ ಯಾರೋ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ, ಏನೋ ಎಡವಟ್ಟ ಬಿಡುತ್ತೆ, ಅದು ಆ ತರ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಅಂತಾನೆ ನಿಮಗೆ ಸರ್ಕಾರ ಕೊಟ್ಟಿರೋದು. ನೀವ್ ಯಾವ ತರ ಕೊಡ್ಬೇಕು ಸರ್ಕಾರಕ್ಕೆ? ಸರ್ಕಾರದಿಂದ ರೈತರಿಗೆ ಯಾವ ತರ ಕೊಡ್ಬೇಕು? ನೀವು ಪ್ರತಿಯೊಂದನ್ನು ಇನ್ಸ್ಪೆಕ್ಷನ್ ಮಾಡ್ಬೇಕು, ಪ್ರತಿಯೊಂದು ನೋಡ್ ಮಾಡ್ಬೇಕು. ನೀವು ಈ ತರ ಮಾಡಿದೀರಾ ನೀವು? ನೋಡಿ ಇಲ್ಲಿ ಹುಳ ನೋಡಿ, ಇದು ತೋರ್ಸಪ್ಪ, ಇದು ಹುಳ ನೋಡಿ, ಇದು ನೋಡಿ ಇಲ್ಲಿ ಇದೊಂದೇ ಚಿಲ್ಲಲ್ಲ, ನೋಡಿ ಇಲ್ಲಿ ನೋಡಿ 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 ಹುಳ ನೋಡಿ, ಇದೆಲ್ಲ ಈ ತರ ಕೊಟ್ರೆ ನೀವು ರೈತರಿಗೆ ಸರ್ಕಾರದಿಂದ ನಿಮಗೆ ಪ್ರತಿಯೊಂದು ಸೌಲಭ್ಯನೂ ಕೊಟ್ಟು ಸರ್ಕಾರ ನಿಮಗೆ ಇದು ರೈತರಿಗೆ ಒಳ್ಳೇದ್ ಮಾಡಿ ಅಂತಾನೆ ತಾನೆ ಪ್ರೊಸೆಸಿಂಗ್ ಚೆನ್ನಾಗಿ ಮಾಡಿ ಕೊಡಿ. ಇಲ್ದವ್ರು ಅವ್ರಿಗೆ ಪಕ್ಕದ ಮನೆಯಲ್ಲಿ ಅವನು ಭತ್ತ ಬೆಳೆದಿರ್ತಾನೆ, ಅವನ ಹತ್ರ ತಗೊಂಡಾಗ ಹಾಕ್ತಾನೆ. ಹಂಗಾರೆ ಏನ್ ನಿಮ್ ಪ್ರೊಸೆಸಿಂಗ್ ತೋರಿಸ್ತಿದ್ಯಲ್ಲ ಇಲ್ಲಿ, ಅದನ್ನೇ ಅಮ್ಮ, ನಿಮ್ ಪ್ರೊಸೆಸಿಂಗ್ ಸರಿ ಇಲ್ಲ ಅಂದ್ಮೇಲೆ ತಾನೆ ಹುಳ ಆಗೋದು. ನಾನು ರೈತನೇ. ಶಿವಮೊಗ್ಗದ ಕೃಷಿ ಇಲಾಖೆಯಲ್ಲಿ ಬೀಜದ ಭತ್ತ ವಿತರಣಾ ಕೇಂದ್ರದಲ್ಲಿ ಅಧಿಕಾರಿಗಳು ಒಂದು ಚೀಲಕ್ಕೆ 1140 ರೂಪಾಯಿನ ತೆಗೆದುಕೊಂಡು ಹುಳ ಹಿಡಿದಿರುವ ಭತ್ತವನ್ನ ನೀಡ್ತಾ ಇದ್ರು. ಇದೇನು ಪ್ರಶ್ನೆ ಮಾಡಿದ ರೈತರಿಗೆ ಅಧಿಕಾರಿಗಳು ಬಾಯಿಗೆ ಬಂದಾಗೆ ಮಾತನಾಡ್ತಾ ಇದ್ರು. ರೈತರೊಬ್ಬರು ವಿಜಯಕುಮಾರ್ ಅವರಿಗೆ ಫೋನ್ ಮಾಡಿ ನಮಗೆ ಅನ್ಯಾಯ ಆಗ್ತಾ ಇದೆ ಎಂದು ಅಳಲನ್ನ ತೋಡಿಕೊಂಡಿದ್ರು. ತಕ್ಷಣ ಕೃಷಿ ಇಲಾಖೆಗೆ ಆಗಮಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. ಹುಳು ಹಿಡಿದ ಭತ್ತವನ್ನ ವಾಪಸ್ ಪಡೆದುಕೊಂಡು ಬೇರೆ ಭತ್ತ ನೀಡೋದಕ್ಕೆ ತಿಳಿಸಿದ್ರು. ಮುಂದೆ ರೈತರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಿ ಎಂದು ಹೇಳಿದ್ರು. ಪ್ರೊಸೆಸಿಂಗ್ ಕರೆಕ್ಟ್ ಇದ್ರೆ ಆಗಲ್ಲ. ಹೆಂಗಮ್ಮ ನಿಮ್ ಪ್ರೊಸೆಸಿಂಗ್ ಕರೆಕ್ಟ್ ಇದ್ರೆ ಹೆಂಗಾಗತ್ತೆ ಹೇಳಮ್ಮ ನೋಡೋಣ. ಸರಿಪಡಿಸು, ಒಳ್ಳೇದು ರೈತರಿಗೆ. ನೀವು ಯಾಕೆಂದ್ರೆ ನಿಮ್ಮನ್ನ ಸರ್ಕಾರ ಮಾಡಿರ್ತೀವಿ ನಾವು, ಅವ್ರಿಗೆ ಯಾವ ತರ ಗಡಿ ಕೊಡ್ಬೇಕು? 1 ಕ್ವಿಂಟಲ್ ಕಡಿಮೆ ಆದ್ರೆ ಇಸ್ಕೊಳಲ್ಲ. ನಮಗೆ ಬೆಳೆ ಆದ್ರೆ ಸರ್ ಈ ಮಾಲ್ ತಗೊಂಡೋಗಿ ನಾವ್ ಯಾವ ತರ ಮಾಡ್ಬೇಕು? ವಿಷ ಕುಡಿಬೇಕಷ್ಟೇ. ಅವಾಗ ಏನಾಗಿದೆ ಇದು ಮಾಲು? ಎಲ್ಲ ಹುಳ ಆಗಿದೆ, ಪುಟ್ಟೆ ಹುಳ ಹೊಡೆದಿದೆ. ಎಲ್ಲಾನು ನಾವ್ ಯಾವ ತರ ಮಾಡ್ಬೇಕು ಹೇಳಿ ಇದನ್ನ? ನೋಡಿ, ರೈತರುಗಳು ಸೀಡ್ಸ್ ತಗೊಂಡೋಗ ಟೈಮಲ್ಲಿ ಹುಳಗಳು ಬಂದಿದೆ, ಭತ್ತದ ಸೀಡ್ಸ್ ಅಲ್ಲಿ ಹುಳ ಬಂದಿದೆ. ಇದನ್ನ ಅದೇ ರೀತಿ ನಮ್ಮ ಶಿವಮೊಗ್ಗ ಕೃಷಿ ಇಲಾಖೆಯವರು ಅದೇ ರೀತಿ ಅವರಿಗೆ ಕೊಡ್ತಾ ಇದ್ದಾರೆ. ಕೊಡೋದ್ರಿಂದ ಅವ್ರು ನೋಡಿದ್ರಿಂದ ಆಯ್ತು, ಇಲ್ಲ ಹೋದ್ರೆ ಇದು ಎಷ್ಟು ಪ್ರಾಬ್ಲಮ್ ಆಗ್ತಿತ್ತು ಮುಂದಿನ ದಿನಗಳ ರೈತರಿಗೆ ಅಂತ ಹೇಳಿ ಗೊತ್ತಾಗುತ್ತೆ. ಇದರಿಂದ ಈ ಅಧಿಕಾರಿಗಳು ಮಾಡೋಂತ ಕೆಲಸದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಿದೆ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಮಾತಾಡೋಣ. ನಾನು ಪಟ್ಟಂತ ಬಂದು ನೋಡಿದೆ, ಒಂದು ಹಚ್ಚಿಲ ಹೊರಗೆ ಹಾಕಿದ್ದೀನಿ, ಹಚ್ಚಿಲನ್ನು ಹೊರಗೆ ಹಾಕ್ತೆ ಬಂದು ನೋಡ್ತೀನಿ ಪೂರ್ತಿ ಹುಳ, ಪುಟ್ಟೆ ಹುಳ. ಆಮೇಲೆ ನಮ್ಮ ರೈತರುಗಳು ಕೆಲವರು ಹಾಕೊಂಡು ಹೋಗ್ತಾ ಇದ್ರು ಉಂಬಳಲ್ಲಿ ಬಂದವರು. ನಾನು ಪಟ್ಟಂತೆ ಇಲ್ಲ ಪುಟ್ಟೆ ಹುಳ ಇದಾವೆ ಅಂತ ನಿಲ್ಸಿದ್ದೀನಿ ನಾನು. ಅದಕ್ಕೆ ಪಟ್ಟಂತೆ ನಿಲ್ಸಿದ್ಕೋಸ್ಕರ ಅಧಿಕಾರಿಗಳು ಉಡಾಪೆ ಮಾತಾಡ್ತಾರೆ. ಕೆಲವೊಂದು ಅಧಿಕಾರಿಗಳು ಇಲ್ಲಿ ಬಂದ್ರೆ ಇಲ್ಲ ನೀವು ನೋಡ್ತಾ ತಗೊಂಡೋಗ್ಬೇಕಿತ್ತು, ಹಂಗ್ ಮಾಡ್ಬೇಕಿತ್ತು ಅಂತೇಳಿ. ಆಮೇಲೆ ಬಿಲ್ ಕೊಟ್ಟಿದ್ದಾರೆ ನೋಡ್ರಿ, ಎಲ್ಲ ಪೂರ್ತಿ 1140 ರೂಪಾಯಿ ಬಿಲ್ ಕೊಟ್ಟಿದ್ದಾರೆ. ಬಿಲ್ ನೋಡ್ರಿ, ಇಲ್ಲೇ ಒಂದು ಚೀಲಕ್ಕೆ 1140 ಅವ್ರಿಗೆ ಅಮೌಂಟ್ ಎಲ್ಲ ಕೊಟ್ಟಿದ್ದೀವಿ ನಾವು. ಸೀಡ್ಸ್ ತೊಂದರೆ ಇದ್ರು ಸಹ ಇಶ್ಯೂ ಮಾಡಿ ರೈತರಿಗೆ ತಗೊಂಡೋಗಿ ಅಂತ ಹೇಳಿದ್ದಾರೆ. ಆಮೇಲೆ ಈ ಸೀಡ್ಸ್ ಮಾಡ್ತಿರಲ್ಲ ಅವ್ರಿಗೆ ಉಡಾಪೆ ತರ ನಮ್ಗೆ ಮಾತಾಡಿದ್ದಾರೆ. ಇವರು ಅಧಿಕಾರಿ ನಂಬರ್ ಕೊಟ್ಟರು, ಅವ್ರ ಹತ್ರ ಮಾತಾಡಿದಾಗ 3 ಗಂಟೆ ಬರ್ತಿದ್ದ ಕೂತ್ಕೊಳ್ಳೋ, 4 ಗಂಟೆ ಬರ್ತಿದ್ದು ಕೂತ್ಕೊಳ್ಳೋ ಅಂತ ಹೇಳಿ ಮಾತಾಡಿದ್ದಾರೆ ಅವರು. ನೀವು ಸೀಡ್ಸ್ ಕೊಟ್ಟಿರೋದು ರೈತರಿಗೆ ತಾನೇ, ರೈತರಿಗೆ ಕೊಟ್ಟಿರ್ತಾನೆ.